ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ ಅಶ್ವಿನಿಯನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಕಸ್ಟಡಿಗೆ ತಗೊಂಡಿರ್ತಕ್ಕಂಥ ಅಶ್ವಿನಿಯಿಂದ ಸತ್ಯವನ್ನ ಬಾಯ್ಬಿಡಿಸ್ತಾರೆ ಅಚ್ಯುತ್. ಕೊನೆಗೂ ದೇವ್ಯಾನಿ ರೆಡ್ ಹ್ಯಾಂಡ್ ಆಗಿ ಅಚ್ಯುತ್ ಕೈಲಿ ಲಾಕ್ ಆಗ್ತಾರೆ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ, ಸತ್ಯಣ್ಣ, ನಚ್ಚಿ, ಭೂಮಿ ನಾಲ್ವರು ಕೂಡ ಸೇರ್ಕೊಂಡು ಅಶ್ವಿನಿ ಮತ್ತೆ ದೇವ್ಯಾನಿಗೆ ಕೆಡ್ಡ ತೋಡುತ್ತಾರೆ. ಇತ್ತ ಕಡೆ ಅಶ್ವಿನಿ ಸೇಫ್ ಆದ್ಲು ಅಂತ ಹೇಳಿ ದೇವ್ಯಾನಿ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ನಚ್ಚಿ ಅಶ್ವಿನಿಯ ಬ್ಲಡ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಕಳಿಸಿದ್ದಾರೆ ಅನ್ನೋ ವಿಷಯ ದೇವ್ಯಾನಿ ತಿಳ್ಕೊತಾರೆ. ಅದರ ಮುಖಾಂತರವಾಗಿ ಇಲ್ಲಿ ಯಾವ ಒಂದು ಹಾಸ್ಪಿಟಲ್ನಲ್ಲಿ ಅವಳ ಬ್ಲಡ್ ಟೆಸ್ಟ್ ನಡೆದಿತ್ತು, ಎಲ್ಲಿ DNA ರಿಪೋರ್ಟ್ ಅನ್ನ ಟೆಸ್ಟ್ ಮಾಡಿಸ್ತಿದ್ದಾರೋ ಅಲ್ಲಿಂದಾನೆ ದೇವ್ಯಾನಿ ಬ್ಲಡ್ ಟೆಸ್ಟನ್ನು, ಶುಗರ್ ಟೆಸ್ಟನ್ನು ಮಾಡಿಸ್ಬೇಕು ಅನ್ನೋ ನೆಪ ಇಟ್ಕೊಂಡು ಅಲ್ಲಿಗೆ ಮನೆಗೆ ಒಬ್ಬ ವ್ಯಕ್ತಿಯನ್ನು ಕರೀತಾರೆ. ವ್ಯಕ್ತಿ ಬಂದವ್ರೆ ಇಲ್ಲಿ ದೇವ್ಯಾನಿಯ ಬ್ಲಡ್ಡನ್ನು ತಗೋತಾರೆ. ಅದರ ಜೊತೆಗೆ ಭೂಮಿ ಕೂಡ ಅಲ್ಲೇ ಇರುವುದರಿಂದ ಇಲ್ಲಿ ಭೂಮಿಯ ಬ್ಲಡ್ ಟೆಸ್ಟನ್ನು ಕೊಡಿಸ್ಲಿಕ್ಕೆ ಮುಂದಾಗ್ತಾರೆ ದೇವ್ಯಾನಿ. ನೀನು ಕೂಡ ಶುಗರ್ ಟೆಸ್ಟ್ ಮಾಡಿಸು ಅಂತ ಹೇಳಿ. ಬಟ್ ಇಲ್ಲಿ ಇಲ್ಲ, ನಂಗೆ ಭಯ ಆಗತ್ತೆ ಇಂಜೆಕ್ಷನ್ ಅಂದರೆ, ಪ್ಲೀಸ್ ಬೇಡ ಅಂತ ಹೇಳಿ ಭೂಮಿ ಎಷ್ಟೇ ಕೇಳ್ಕೊಂಡ್ರು ಇಲ್ಲಿ ದೇವ್ಯಾನಿ ನನ್ನ ಮೇಲೆ ನಿನಗೆ ಗರ್ವ ಇಲ್ವಾ, ನನ್ನ ಮಾತನ್ನು ಕೇಳುವುದಲ್ವಾ, ನಂಗೆ ತುಂಬ ಬೇಜಾರಾಗತ್ತೆ ಅನ್ನೋ ರೀತಿಯಲ್ಲಿ ಎಮೋಷ್ನಲಿ ಭೂಮಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಲಾಕ್ ಮಾಡ್ತಾರೆ. ಹಾಗಾಗಿ ಭೂಮಿ ದೇವ್ಯಾನಿಗೋಸ್ಕರ ಬ್ಲಡ್ಡನ್ನು ಕೊಡೋದಕ್ಕೆ ಒಪ್ಕೋತಾರೆ. ಇಲ್ಲಿ ದೇವ್ಯಾನಿ ಇಂಟೆನ್ಷನ್ ಇರ್ತಕ್ಕಂಥದ್ದು ಭೂಮಿನೇ ಮನಸ್ವಿನಿ ಆಗಿರೋದ್ರಿಂದ ಭೂಮಿಯ ಬ್ಲಡ್ಡನ್ನು ತಗೊಂಡು ಅದನ್ನು ಅಶ್ವಿನಿ ಬ್ಲಡ್ಡನ್ನು ಎಕ್ಸ್ಚೇಂಜ್ ಮಾಡೋದು ಅದರ ಜೊತೆ ಅವರ ಪ್ಲಾನ್ ಆಗಿರುತ್ತೆ. ಅದರ ಒಂದು ಪ್ರಕಾರವಾಗಿಯೇ ಅವರು ಅಂದ್ಕೊಂಡಾಗೆ ಎಲ್ಲವೂ ಕೂಡ ಆಗತ್ತೆ, ಬ್ಲಡ್ ಚೇಂಜ್ ಆಗತ್ತೆ, ಜೊತೆಗೆ ಬ್ಲಡ್ ರಿಪೋರ್ಟ್ ಮನಸ್ವಿನಿ ಅಂತಾನೆ ಬರುತ್ತೆ. ಬಟ್ ಇದರ ನಡುವೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅದೇ ದಿನ ಅವರ ಕೈಗೆ ಬ್ಲಡ್ ರಿಪೋರ್ಟ್ ಸೇರ್ತದೆ. ಅದನ್ನು ದೇವ್ಯಾನಿ ನೋಡಬೇಕು ಅಂತ ಹೇಳಿ ಬಯಸ್ತಾರೆ. ಬಟ್ ನಚ್ಚಿ ಹೆಸರಲ್ಲಿ ಬಂದಿರೋದ್ರಿಂದ ಶ್ರವಣ್ ಅದನ್ನು ತಗೊಂಡಿದ್ದೆ ನಚ್ಚಿ ಕೊಡ್ತೀನಿ ಅಂತ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ದೇವ್ಯಾನಿಗೆ ಆ ರಿಪೋರ್ಟಲ್ಲಿ ಏನು ಬರೆದಿದೆ ಅನ್ನೋ ನೋಡುವಂಥ ಕುತೂಹಲ ಸಾಕಷ್ಟಿದೆ. ಕನ್ಫರ್ಮ್ ಮಾಡ್ಕೊಂಬಿಡ್ಬೇಕು, ನಮಗೊಂದು ಕನ್ಫರ್ಮೇಷನ್ ಬೇಕು, ನೋಡಿದ್ರೆ ಆರಾಮಿರ್ಬೋದು ಅಂತ. ಬಟ್ ಇಲ್ಲಿ ಅಶ್ವಿನಿ 100% ಶ್ಯೂರ್ ಇದ್ದಾರೆ. ನಂಗೆ 100% ನಾನು ಶ್ಯೂರ್ ಆಗಿದ್ದೀನಿ, ನಾವೇ ಚೇಂಜ್ ಮಾಡಿಸಿದ್ವಿ, ಆದಮೇಲೆ ನಾವು ಅಂದ್ಕೊಂಡಾಗೆ ರಿಪೋರ್ಟ್ ಬರುತ್ತೆ. ಅದ್ರ ಪ್ರಕಾರವಾಗಿ ಯಾಕೆ ಯೋಚನೆ ಮಾಡಬೇಕು, ನೀವು ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ, ಆರಾಮಾಗಿರು ಮೇಡಮ್ ಅಂತ ಹೇಳಿ ಅಶ್ವಿನಿ ಕೂಡ ಹೇಳ್ತಾರೆ. ಇದರ ನಡುವೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನಡೆಯುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಿದ್ದಾಗೆ ಇಲ್ಲಿ ಅಚ್ಯುತ ತನ್ನ ಅಮ್ಮನ ಹತ್ರ, ಅಮ್ಮ ನಿಂಗೆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೊಟ್ಟಿದ್ದೆ ಅಲ್ವಾ, ಎಲ್ಲಿದೆ ಅದು, ನಿಮಗೆ ಕೈ ಕೊಟ್ಟಿದ್ನಲ್ವಾ, ಇಟ್ಕೊಳ್ಳಿ ಅಂತ ಅಂದಾಗ, ಅಯ್ಯೋ ಅದ ಅಚ್ಯುತ ತೊಗೊಂಡು ಬರ್ತೀನಿ ಇರು ಅಂತ ಹೇಳಿ ಹೋಗಿ ತೊಗೊಂಡು ಬಂದು ಕೊಡ್ತಾರೆ. ನಂತರ ಆ ಒಂದು ಬ್ಲಡ್ ರಿಪೋರ್ಟನ್ನು ತನ್ನ ಮಾವಂಗೆ ತೋರಿಸ್ತಾರೆ. ಮಾವ, ನಿಮ್ಮ ಮಗಳದು ಓ ಪಾಸಿಟಿವ್ ಅಲ್ವಾ, ನೋಡಿ ಇಲ್ಲಿ ಅಶ್ವಿನಿದು ಓ ಪಾಸಿಟಿವ್ ಬಂದಿಲ್ಲ ಅಂತ ಹೇಳಿ ಬ್ಲಡ್ ರಿಪೋರ್ಟನ್ನು ಕೊಟ್ಟಾಗ ಅದನ್ನು ನೋಡಿದಂಥ ಶ್ರವಣ್ ಏನಿದು ಅಂತ ಕೇಳ್ತಿದ್ದಾರೆ. ನನಗೆ ಮೊದಲೇ ಅನುಮಾನ ಇತ್ತಲ್ವಾ, ಅಶ್ವಿನಿನೇ ಬೇರೆ ಮನಸ್ವಿನಿನೇ ಬೇರೆ ಅಂತ, ಅದೇ ಕಾರಣಕ್ಕೆ ಮಗುದೊಮ್ಮೆ ಟೆಸ್ಟ್ ಮಾಡಿಸಿದ್ದೆ, ಅದೇ ರಿಪೋರ್ಟ್ ಇದು ಅಂತ ಹೇಳಿದಾಗ ಇಲ್ಲಿ ಅಶ್ವಿನಿ ಮತ್ತು ದೇವ್ಯಾನಿ ಹಾಗೆ ನಗ್ತಿದ್ದಾರೆ ಮನಸ್ಸಲ್ಲಿ. ಇಲ್ಲಿ ಶ್ರವಣ್ ಕೂಡ ಏನಿದೆ ಇದರಲ್ಲಿ ಕರೆಕ್ಟಾಗಿ ಇದೆಯಲ್ಲ, ನಂದೇ ಬ್ಲಡ್ ಇದೆಯಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ ಮಾವ, ಖಂಡಿತವಾಗ್ಲೂ ನೀವು ಹೇಳೋದು ಕರೆಕ್ಟಾಗೇ ಇದೆ, ಇದರಲ್ಲಿ ನಿಮ್ಮದೇ ಬ್ಲಡ್ ಗ್ರೂಪ್ ತೋರಿಸ್ತದೆ, ಹಾಗಾದ ಮಾತ್ರಕ್ಕೆ ಇವಳು ನಿಮ್ಮ ಮಗಳು ಅಂತ ದಯವಿಟ್ಟು ಅನ್ಕೋಬೇಡಿ ಅಂತ ಅಚ್ಯುತ್ ಹೇಳ್ತಾರೆ. ಈ ಕಡೆ ಶ್ರವಣ್ಗೆ ಶಾಕ್ ಆಗುತ್ತೆ. ಈ ಕಡೆ ಅಮ್ಮ ಸಂಗೀತ ಕೂಡ ಏನಿದು ಅಚ್ಯುತ, ಮತ್ತೆ ಯಾಕೆ ಇದೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ವಿಷಯ ಮತ್ತೆ ಯಾಕೆ ತೆಗಿತಿದ್ಯಾ ಅಂತ ಗೊತ್ತಾಗುತ್ತೆ ಅಮ್ಮ, ಈಗ ನೋಡಿದ್ದು ಜಸ್ಟ್ ಟೀಸರ್ ಅಷ್ಟೇ, ಪಿಕ್ಚರ್ ಅಭಿಬಿ ಹಾಕಿ ಅಂತ ಹೇಳಿ ಸತ್ಯಣ್ಣ ಅಂತದಾಗೆ ಸತ್ಯಣ್ಣ ಮತ್ತೆರಡು ರಿಪೋರ್ಟ್ಗಳನ್ನು ತೆಗಿತಾರೆ. ಆ ಒಂದು 2 ರಿಪೋರ್ಟ್ಗಳನ್ನು ನೋಡುತ್ತೆ ದೇವ್ಯಾನಿ ಮತ್ತು ಅಶ್ವಿನಿಗೆ ಶಾಕ್ ಆಗುತ್ತೆ, ಏನಪ್ಪ ಇದು ಅಂತ. ಆಗ ಅಚ್ಯುತ, ನಾನು ಈ ಬಾರಿ ಕ್ರಿಮಿನಲ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ, ಅದೇ ಕಾರಣಕ್ಕೆ ಅಶ್ವಿನಿನ ಮೀರಿಸಿ ಹೋಗಿದ್ದೆ. ಅಶ್ವಿನಿ ಈ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟನ್ನು ಚೇಂಜ್ ಮಾಡಬಹುದು ಮೊದಲಾಗಿ ಅನ್ನೋ ಅನುಮಾನ ಆಯಿತು. ಅದೇ ರೀತಿಯಾಗಿ ಅವಳು ಮಾಡಿದ್ಲು ಕೂಡ. ಈ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಅವಳಿಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನು ಚೇಂಜ್ ಮಾಡಲಿಕ್ಕಾಗಿಲ್ಲ. ಈ ಒಂದು 2 ಟೆಸ್ಟ್ ರಿಪೋರ್ಟ್ ಒಂದೇ ಬಂದಿದೆ, ನಿಮ್ಮ ಕೈಲಿರೋದು ಮನಸ್ವಿನಿ ಅಂತ ತೋರಿಸ್ತದೆ ನೋಡಿ. ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದರಲ್ಲಿ ಅವಳ ಬ್ಲಡ್ ಒಂದು
ಗ್ರೂಪೇ ಬೇರೆ ಅಂತ ಹೇಳಿ ಅಚ್ಯುತ 2 ಬ್ಲಡ್ ಟೆಸ್ಟನ್ನು ತೋರಿಸಿದಾಗ ನಿಜಕ್ಕೂ ಶ್ರವಣ್ಗೆ ಶಾಕ್ ಆಗುತ್ತೆ. ಈ ಕಡೆ ದೇವಿಯಾನಿ ಅಶ್ವಿನಿ ಮುಗೀತು ನಮ್ಮ ಕತೆ ಅಂತ ಅನ್ಕೋತಾರೆ. ನಂತರ ಇಲ್ಲಿ ನಚ್ಚಿ ಈ ಬಾರಿ ನಾನೇ ಮಾವ ಮುಂದೆ ನಿಂತು ಮಾಡಿಸಿದ್ದು, ಈ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಚೇಂಜ್ ಆಗಿದೆ, ಅದನ್ನು ಮಾಡಿಸಿರೋದು ಕೂಡ ಈ ಅಶ್ವಿನಿನೇ. ಯಾಕಂದರೆ ನಾನು ಹಾಸ್ಪಿಟಲ್ ಅವ್ರ ಜೊತೆ ಬ್ಲಡ್ ಟೆಸ್ಟಿನ ಬಗ್ಗೆ ಮಾತಾಡಬೇಕಿದ್ರೆ ದೇವಿಯಾನಿ ಅತ್ತೆ ಕೇಳಿಸ್ಕೊಂಡ್ರು. ಅವ್ರು ಅಶ್ವಿನಿಗೆ ಮನಸ್ವಿನಿಗೆ ಏನೋ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಗಾಬರಿ ಆದರು. ಅದೇ ಕಾರಣಕ್ಕೆ ನಾನು ಎಲ್ಲ ವಿಷಯನೂ ಕೂಡ ಅವ್ರ ಹತ್ರ ಹೇಳಿಬಿಟ್ಟೆ. ಬಟ್ ಈ 2 ಟೆಸ್ಟ್ ರಿಪೋರ್ಟಿನ ಬಗ್ಗೆನೂ ಕೂಡ ಹೇಳ್ತಿದ್ದೆ. ಬಟ್ ಅದರ ನಡುವೆ ಅಶ್ವಿನಿ ಕೇಳಿಸ್ಕೊತಿದ್ದನ್ನು ನಾನು ಗಮನಿಸಿದೆ. ಅದೇ ಕಾರಣಕ್ಕೋಸ್ಕರ ನಾನು ಹೇಳಲಿಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು. ಹೋಗಲಿಲ್ಲ ಅಂತ ನಚ್ಚಿ ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿ ಮುಗೀತು ನಮ್ಮ ಕತೆ ಅಂತ ಅಶ್ವಿನಿ ದೇವಿಯಾನಿ ಅನ್ಕೋತಾರೆ. ಈ ಕಡೆ ಶ್ರವಣ್ ಕುಸಿದು ಹೋಗ್ತಿದ್ದಾರೆ. ನಂತರ ಇಲ್ಲಿ ಶ್ರವಣ್ ಕುಸಿದು ಹೋಗಿದ್ದೆ, ಸಮಾಧಾನ ಮಾಡ್ಕೊಳ್ಳಿ ಮಾವ, ಖಂಡಿತವಾಗ್ಲೂ ಇವಳು ಇಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ, ಇವಳ ಹತ್ರ ಬಾಲ್ಯದ ವಸ್ತುಗಳು ಹೇಗೆ ಸಿಕ್ಕಿದ್ವು, ಇವಳಿಗೆ ಯಾರನ್ನ ಮನಸ್ವಿನಿ ಬಗ್ಗೆ ಹೇಳಿದ್ದು, ಇವಳ ಇಂಟೆನ್ಷನ್ ಏನಾಗಿತ್ತು, ಇಲ್ಲಿ ಎಲ್ಲವನ್ನ ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಶ್ರವಣ್ ಅವರು ಹೊಡೆಯೋಕೆ ಹೋಗ್ತಾರೆ, ಬಟ್ ಅವ್ರಿಗೆ ಹೊಡಿಲಿಕ್ಕೆ ಮನಸ್ಸಾಗೋದಿಲ್ಲ. ನಚ್ಚಿ ಕೆಲವೊಂದು ವಿಷಯಗಳನ್ನ ಕೂಡ ತಿಳಿಸ್ತಾರೆ ಶ್ರವಣ್ ಅವ್ರ ಹತ್ರ. ಮಾವ ಒಂದಿನಾದ್ರೂ ಭೂಮಿ ಅದಕ್ಕೆ ನಿಮ್ಮ ಬಗ್ಗೆ ಕೇರ್ ಮಾಡಿದ್ದಾರೆ ಹೊರತು ಇವಳು ಕೇರ್ ಮಾಡಿಲ್ಲ ಅಂತಾರೆ. ಸತ್ಯನ ನಿಮ್ಮ ಹೆಸರನ್ನ ಅವಳ ಅಪ್ಪ ಅಂತ ಸೇವೆ ಮಾಡ್ಕೊಂಡಿಲ್ಲ, ಅವಳು ಮಾಡ್ಕೊಂಡಿರೋದು ಶ್ರವಣ್ ಅಂತ. ತುಂಬ ನೋವಾಯಿತು ಭೂಮಿ ಈ ವಿಷಯ ಹೇಳಿದಾಗ. ಭೂಮಿಗೂ ಕೂಡ ಈ ವಿಷಯ ಗೊತ್ತಾದಾಗ ಅವಳು ತುಂಬ ಶಾಕ್ ಆದ್ಲು ಅಂತ ಹೇಳ್ತಾರೆ. ಜೊತೆಗೆ ಅಜ್ಜಿ ಕೂಡ ಹೋಗಿದ್ದ ಕಪಾಳಕ್ಕೆ ಬಾರಿಸ್ತಾರೆ, ಸಂಗೀತ ಅವರು ಕಪಾಳಕ್ಕೆ ಬಾರಿಸ್ತಾರೆ. ಈ ಕಡೆ ದೇವಿಯಾನಿ ಅಶ್ವಿನಿ ಪರ ಬ್ಯಾಟಿಂಗ್ ಮಾಡೋಕೆ ನೋಡ್ತಾರೆ. ಇಲ್ಲಿ ಆ ರಿಪೋರ್ಟನ್ನ ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ ಹೇಳಿ. ಬಟ್ ಅಜಿತ್ನ ಮುಖ ನೋಡಿದ ದೇವಿಯಾನಿ ಹಾಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಅಜಿತ್ ಇನ್ಸ್ಪೆಕ್ಟರ್ ಆದಮೇಲೆ ಅವನು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿರ್ತಾನೆ, ಅದ್ರ ಬಗ್ಗೆ ರಿಪೋರ್ಟ್ ಬಗ್ಗೆ ಕರೆಕ್ಟ್ ಡಿಸಿಷನ್ನೇ ಬಂದಿರುತ್ತೆ ಅಂತ ಹೇಳಿದೆ. ಅವಳ ಮನೆಯಿಂದ ಆಚೆ ಹಾಕ್ಬಿಡೋಣ ಅಂತಾರೆ. ಅದು ಹೇಗೆ ಸಾಧ್ಯ, ಅವಳ ಬಗ್ಗೆ ತಿಳ್ಕೊಬೇಕಲ್ವಾ ಅಂತ ಹೇಳಿ ಅಜಿತ್ ಲೇಡೀಸ್ ಕಾನ್ಸ್ಟೇಬಲ್ ಕರ್ಸದೆ ಇಲ್ಲಿ ಅಶ್ವಿನಿನ ಅರೆಸ್ಟ್ ಮಾಡಿಸಿ ಜೈಲಿಗೆ ದಪ್ತಿದ್ದಾರೆ. ಇಲ್ಲಿ ಕಾಲಿಟ್ಕೊಳ್ಳೋಕೆ ಮುಂದಾಗ್ತಾಳೆ ಅಜ್ಜದನ್ನ ಅಶ್ವಿನಿ. ನಾನೇ ಮನಸ್ವಿನಿ, ತಪ್ಪಾಗಿದೆ, ತಪ್ಪು ತಿಳ್ಕೊತಿದ್ರ ನೀವು ಅಂತ. ಬಟ್ ಸಂಗೀತ ಅವರು ಇಲ್ಲ ಇವಳ ನಾಟಕಕ್ಕೆ ನಾವು ಮತ್ತೆ ಮರಳಾಗೋದು ಬೇಡ, ಮತ್ತೊಂದು ಕತೆ ಕಟ್ತಾಳೆ ಅಂತ ಹೇಳ್ತಿದ್ದಾರೆ. ಈ ಕಡೆ ರಮಣ್ ಅವ್ರು ಕೂಡ ಹೌದು ಇವಳನ್ನ ನಾನೇ ಕರ್ಕೊಂಡು ಬಂದಿದ್ದು, ಎಂತ ಯಾಮಾರ್ಬಿಟ್ಟೆ ನಾನು ಅಂತ ಹೇಳ್ತಿದ್ದಾರೆ. ಅಪ್ಪು ಕೂಡ ಮೊದಲು ಇವಳನ್ನ ಕರ್ಕೊಂಡು ಹೋಗಿ ಇಲ್ಲಿಂದ ಮೋಸ್ಕಾತಿ ಇವಳು ಅಂತ ಹೇಳ್ತಿದ್ದಾರೆ. ಈ ಕಡೆ ಭೂಮಿ ಕೂಡ ಅಶ್ವಿನಿ ಕಪಾಳಕ್ಕೆ ಬಾರಿಸ್ತಾರೆ. ಕೊನೆಗೂ ಇಲ್ಲಿ ಶ್ರವಣ್ ಕುಸ್ತು ಹೋಗಿದ್ದಾರೆ. ಬಟ್ ಇಲ್ಲಿ ಅಚ್ಯುತ ಕಾನ್ಸ್ಟೇಬಲ್ನ ಕರೆಸಿದೆ ಅಶ್ವಿನಿನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಿದ್ದಾರೆ. ನಂತರ ಇಲ್ಲಿ ಶ್ರವಣ್ ಅವರು ತುಂಬ ನೊಂದ್ಕೊಂಡು ಹೋಗಿ ಬಾಗಿಲು ಹಾಕೊಂಡು ಬಿಡ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಹೋಗಿ ಬಾಗಿಲನ್ನ ಓಪನ್ ಮಾಡಿಸ್ತಾರೆ. ಕುಸ್ತು ಹೋಗಿರೋ ಶ್ರವಣ್ಗೆ ಧೈರ್ಯವನ್ನು ತಿಳಿಸ್ತಾರೆ. ತದನಂತರ ಅಚ್ಯುತ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಸೆಲ್ ಒಳಗಡೆ ಇದ್ದಾಳೆ ಇಲ್ಲಿ ಅಶ್ವಿನಿ. ಪೊಲೀಸ್ ಆಗಿರ್ತಕ್ಕಂಥ ಅಚ್ಯುತ ಇಲ್ಲಿ ಅಶ್ವಿನಿ ಹತ್ರ ಯಾಕೆ ನಿನ್ನ ಮನೆಗೆ ಬಂದೆ, ನಿನ್ನಿಂದ ಇರ್ತಕ್ಕಂಥದ್ದು ಯಾರು ನಿನಗೆ ಹೇಳ್ಕೊಟ್ರು, ಮನಸ್ವಿನಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ನೀನು ತಿಳಿಸ್ದೆ, ಅವಳ ವಸ್ತುಗಳು ನಿನ್ನ ಹತ್ರ ಇತ್ತು, ಅದೆಲ್ಲ ಹೇಗೆ ಸಾಧ್ಯ, ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಹೇಳ್ದೆ ಇದ್ದಾಗ ಒಂದು ರೇಗ್ತಾರೆ, ವಾಯ್ಸ್ ರೈಸ್ ಮಾಡ್ತಾರೆ. ನಿಜಕ್ಕೂ ಅಶ್ವಿನಿ ನಿಂತಲ್ಲೇ ಕೂತಲ್ಲೇ ನಡುಗೆ ಹೋಗ್ತಾಳೆ. ಇಲ್ಲಿ ಅಚ್ಯುತ್ ಹತ್ರ ಯಾವುದೇ ಸತ್ಯ ಹೇಳುವುದಿಲ್ಲ. ತದನಂತರ ಅಚ್ಯುತ್ ಅಲ್ಲಿಂದ ಹೊರಟಿದ್ದಾಗೆ ಹೇಗೂ ತುಂಬ ಕಿಲಾಡಿ ಆಗಿರ್ತಕ್ಕಂಥ ಅಶ್ವಿನಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ ಶ್ರವಣ್ ಅವರನ್ನ ಭೇಟಿ ಮಾಡುವುದಕ್ಕೆ ಟ್ರೈ ಮಾಡ್ತಾಳೆ. ತದನಂತರ ಇಲ್ಲಿ ಮನೆಯವ್ರು ಎಲ್ರಿಗೂ ಕೂಡ ಅಶ್ವಿನಿ ಬಂದಿದ್ಲು ಅನ್ನೋದು ಗೊತ್ತಾಗತ್ತೆ. ಅಶ್ವಿನಿ ಹೋಗಿದ್ದ ದಾರಿಯನ್ನೇ ನಂತರ ಹುಡ್ಕೊಂಡು ಹೋಗ್ತಾರೆ. ಇಲ್ಲೇ ಎಲ್ಲೋ ಹೋದ್ಲು ಅಂತ ಶ್ರವಣ್ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಒಂದು ಕಟ್ತಿರ್ತಕ್ಕಂಥ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಮೇಲೆ ನಿಂತ್ಕೊಂಡಿದ್ದಾಳೆ ಅಶ್ವಿನಿ. ಆ ಅಪಾರ್ಟ್ಮೆಂಟ್ ಹತ್ರ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಹೋಗ್ತಾರೆ. ಅಜಿತ್, ಶ್ರವಣ, ಭೂಮಿ, ದೇವ್ಯಾನಿ ಎಲ್ಲರೂ ಕೂಡ ಇದ್ದಾರೆ. ಈ ಕಡೆ ಮೇಲೆ ನಿಂತ್ಕೊಂಡಿದ್ದೆ, ಅಪ್ಪ ನೀವು ಮನಸ್ವಿನಿ ಅಂತ ಕರೆಯೋ ತನಕ ನಾನು ಕೆಳಗಡೆ ಇಳಿಯೋದಿಲ್ಲ ಅಂತಿದ್ರೆ ನನಗೆ ಮನಸ್ಸಿಲ್ಲ, ನಿನ್ನ ಮನಸ್ವಿನಿ ಅಂತ ಕರೆಯೋದಕ್ಕೆ ಮನಸ್ಸು ಬರ್ತಿಲ್ಲ ಅಂತ ಶ್ರವಣ್ ಹೇಳ್ತಿದ್ದಾರೆ. ಈ ಕಡೆ ನೋಡು, ಕೆಳಗಡೆ ಇಳಿದು ಹುಷಾರಾಗಿ ಬಂದರೆ ಸರಿ, ಇಲ್ಲ ಅಂದರೆ ನೀನು ಕಥೆಯನ್ನು ಇಲ್ಲಿಂದಾನೇ ಮುಗಿಸ್ತೀನಿ ಅಂತ ಅಚ್ಯುತ್ ಹೇಳ್ತಿದ್ರೆ, ನೀವೇನು ಮಾಡೋದು, ನಾನೇ ನನ್ನ ಕಥೆಯನ್ನು ಮುಗಿಸ್ಕೋತೀನಿ, ನಿಜವಾಗ್ಲೂ ನನ್ನ ಅಪ್ಪನೇ ನನ್ನ ಮನಸ್ವಿನಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಾನು ಏನು ಮಾಡಲಿ ಅಂತ ಹೇಳಿ ಆ ಒಂದು ದೊಡ್ಡ ಒಂದು ಅಪಾರ್ಟ್ಮೆಂಟ್ ಕಟ್ತಿರೋ ಅಪಾರ್ಟ್ಮೆಂಟ್ ಇಂದ ಕೆಳಗಡೆ ಹಾಗದೆ ದೊಪ್ಪನೆ ಕೆಳಗಡೆ ಬಿದ್ದೇ ಬಿಡ್ತಾರೆ. ಈ ಕಡೆ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದೆ ಅಶ್ವಿನಿಯನ್ನ ನೋಡ್ತಿದ್ದಾರೆ. ಹಾಗಿದ್ರೆ ಅಶ್ವಿನಿ ತನ್ನ ಪ್ರಾಣ ಕಳೆದುಕೊಂಡ್ಲ ಅಥವಾ ಕಿಲಾಡಿ ಆಗಿರ್ತಕ್ಕಂಥ ಅಶ್ವಿನಿ ಅಲ್ಲಿ ಮಣ್ಣು ಇದೆ ಅನ್ನೋದನ್ನ ತಿಳ್ಕೊಂಡಿದ್ದೆ, ಆ ಮಣ್ಣಿನ ಮೇಲೆ ಬೀಳ್ತೀನಿ ಅಂತ ಹೇಳಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ತನ್ನ ಸಂಚನ್ನ ಸಾಧಿಸೋಕೆ ಮುಂದಾದ್ಲ. ಏನಾಯ್ತು ಅಶ್ವಿನಿಗೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.